ನಾಳೆ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಅವರ ದಾಖಲೆಯ ಬಜೆಟ್. ಇದು ಯಾಕಂದರೆ ದಾಖಲೆ ಬರದೇ ಅವ್ರ ಹಳೆ ಕಾಲ ಆಗಿದೆ. ಪ್ರಶ್ನೆ ಬೇರೆ. 17ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ CM. ಹೀಗಾಗಿ ಏನು ಅಂತಂದರೆ ಜನಸಾಮಾನ್ಯರಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳಿವೆ. ಆ ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥ ಜನರು ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳ ಕಲಿತು ಹೊರಗಡೆ ಬರ್ತಾ ಇದ್ದಾರೆ. ನಿರುದ್ಯೋಗ ಸೃಷ್ಟಿಯಾಗಿದೆ. ಉದ್ಯೋಗಕ್ಕೆ ಇಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ. ವಿದ್ಯಾಗಿರಿ, ನವನಗರ, ಬಾಗಲಕೋಟೆ ಈ ರೀತಿ ಹರಿದು ಹಂಚಿಕೊಂಡು ಹೋಗಿರೋದ್ರಿಂದ ಇಲ್ಲಿ ಯಾವುದೇ ಒಂದು ಉದ್ಯಮಗಳು ಕೂಡ ಸಹಿತ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಆದಷ್ಟು ತ್ವರಿತವಾಗಿ ಸರ್ಕಾರಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಬಜೆಟ್ನಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡು ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೇನೆ. ವ್ಯಾಪಾರ ಕಡಿಮೆ ಆಗೋದ್ರಿಂದ ಉದ್ಯೋಗನೂ ಕಡಿಮೆ ಆಗೈತೆ. ಅದಕ್ಕೆ ಜಾಸ್ತಿ ಒಂದಿಷ್ಟು ಕೈಗಾರಿಕಾ ಉದ್ಯಮವನ್ನು ತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಕ್ಕಂತಾಗತ್ತೆ. ಸ್ಪೆಷಲ್ ಎಕನಾಮಿಕ್ ಝೋನ್ ಅಗತ್ಯ ಒಂದು ಇಂಡಸ್ಟ್ರಿಯಲ್ ಹಬ್ ಮಾಡಿ ಸಣ್ಣ ಸಣ್ಣ ಪ್ರಾಡಕ್ಟ್ಸ್ಗಳನ್ನು ಇಲ್ಲಿ ತಯಾರು ಮಾಡಲಿಕ್ಕೆ ಅನುಕೂಲ ಮಾಡುವಂಥ ಒಂದು ಪಾರ್ಕನ್ನು ಸಹಿತ ಅವ್ರು ಕೊಡಬೇಕಂತ ನಾವು ಕೇಳ್ಕೊತೀವಿ. ಇಲ್ಲಿ ಜನರಿಗೆ ದುಡ್ಡು ಹೋಗೈತಿ, ಭೂಮಿನೂ ಹೋಗೈತಿ, ಉದ್ಯೋಗನೂ ಹೋಗ್ಬಿಟ್ಟೈತಿ. ಹೀಗಾಗಿ ನಾ ಬಾಗಲಕೋಟೆ ಜನತೆ ಪರವಾಗಿ ಸಿದ್ದರಾಮ ಸಾಹೇಬ್ರಿಗೆ ಮನವಿ ಮಾಡೋದು ಒಂದೇ, ಇಲ್ಲಿ ಬಾಗಲಕೋಟೆಗೆ ಒಂದು ಒಳ್ಳೆಯ ಉದ್ಯೋಗ ಬರಬೇಕು. ಮತ್ತು ಇಲ್ಲಿ ಆಗಲೇ ಮೆಡಿಕಲ್ ಕಾಲೇಜ್ ತುರ್ತು ಸಭೆಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತೇಳಿ ಅದು ತಾವು ಮಾಡಿಕೊಡ್ಬೇಕಂತೇನು ತಾವು ಮಾತು ಕೊಟ್ಟರೆ ಆ ಪ್ರಕಾರ ಅದನ್ನು ನೆರವೇರಿಸ್ಬೇಕು. ಇಲ್ಲಿ ಕನಿಷ್ಠ ಒಂದು 10,000 ಜನಗಳನ್ನು ದುಡಿಯುವಂಥ ಕಾರ್ಖಾನೆಗಳನ್ನು ಬಾಗಲಕೋಟೆಗೆ 2 ಕಾರ್ಖಾನೆಗಳನ್ನು ಮಾಡಿದ್ರಿಂದ ಒಳ್ಳೆಯದಕ್ಕೈತೆ ಅನ್ನುವಂಥದ್ದು ಒಂದು ವಿಶೇಷ. ಅದರ ಜೊತೆಗೆ ಈ 1200 ಮಣಿಗಳನ್ನು ನಡಗಡ್ಡೆಯನ್ನು ಸಂಪೂರ್ಣ ಸ್ಥಳಾಂತರ ಮಾಡಬೇಕು. ಒಂದೇ ಸೂರಿನಡಿ ಮಾರ್ಕೆಟ್ ಆಗಬೇಕು ಅನ್ನುವಂಥದ್ದು ನಮ್ಮದೆಲ್ಲ ಬಾಗಲಕೋಟೆ ಜನರ ಆಶೆ ಇದೆ. ಅದೊಂದು ತಾವು ದಯವಿಟ್ಟು ಅದೊಂದು ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು.